ಬಿಡು ಮುಂದೆ. ಇಡೀ ಊರ ಧ್ವಂಸ ಮಾಡ್ತಾರೆ, ಅದು ಕಾನೂನು. ಹೌದಾ? ಕಾನೂನನ್ನ ಇವ್ರಿಗೆ ಬೇಕು ಹೆಂಗಾರ ಚೇಂಜ್ ಮಾಡ್ಕೊಂತಾರೆ, ಆದ್ರೆ ಊರ್ ಗ್ರಾಮನೇ ಯಾರು ಕಣ್ಣಿ ಕಾಣ್ತಾರಲ್ಲ ಇವರಿಗೆ. ಹೌದಾ? ಏನಿದೆ ಬಹಳ ಹತ್ತಿರದಿಂದ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಹಾಗೆ ಊರಿನ ಜನಗಳು, ನಾನು ನೋಡಿರೋ ಪ್ರಕಾರ ಇಡೀ ಊರಿನ ಜನನೇ ಇಲ್ಲಿ ಬಂದಿದ್ದಾರೆ. ಅವರು ಹೇಳ್ತಾ ಇರೋ ಸಮಸ್ಯೆಗಳು ನಮ್ಮ ಅನುಭವಕ್ಕೂ ಬರ್ತಾ ಇದ್ದಾವೆ. ನಾವು ನಿಂತ ಜಾಗದಲ್ಲೇ ಇಷ್ಟೊಂದು ಧೂಳು, ನಾನು ಸುಮಾರು ಶಾಲೆಗಳನ್ನ ಸುತ್ತಾಡಿದ್ದೀನಿ, ಆದರೆ ಇಷ್ಟೊಂದು ಧೂಳು ನಾನು ನೋಡಿಲ್ಲ. ಇಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರ್ತದೆ, ಎಲ್ಲ ಅಧಿಕಾರಿಗಳೆಲ್ಲ ಗೊತ್ತಿರ್ತದೆ, ಅಧಿಕಾರಿ ಗೊತ್ತಿರ್ತದೆ, ಅದು ಆಗಿಲ್ಲ ಅಂತ ಅನ್ಕೊಂತಾರೆ. ಎರಡನೇದು, ಯಾವುದೇ ರೋಡ್ ಆಗಿರ್ಬೋದು, ಅದು ಡಿಸ್ಟ್ರಿಕ್ಟ್ ರೋಡ್ ಆಗಿರ್ಬೋದು, ಹಳ್ಳಿ ರೋಡ್ ಆಗಿರ್ಬೋದು, ಕಾಲ್ದಾರಿ ಆಗಿರ್ಬೋದು, ಅಲ್ಲಿಂದ ಮಿನಿಮಮ್ 100 ಮೀಟರ್ ಆಚೆ ಅದು ಕ್ವಾರಿ ಇರ್ಬೋದು. ಮೊದಲನೇ ಕೆಲಸ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅದು 100 ಮೀಟರ್ಗಿಂತ ಆಚೆ ಇದೆ ಅಂತ ಮೆಜರ್ ಮಾಡಬೇಕು. ಎರಡನೇದು, ಊರಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಜನಗಳ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಸೇಫ್ ಝೋನ್ ಅಂತಂದ್ಬಿಟ್ಟು ಮಾರ್ಕ್ ಮಾಡಬೇಕು. ಅಂದರೆ ಸೇಫ್ ಝೋನ್ 500 ಮೀಟರ್ಗಿಂತ ಆಚೆ ಹೋಗ್ಬಿಟ್ಟು ಈಗಿರೋ ಕ್ವಾರಿನ ಅವ್ರಿಗೆ ಇನ್ನೊಂದು ಲೈಸೆನ್ಸ್ ಕೊಟ್ಬಿಟ್ಟು ಬೇಕಿದ್ರೆ ದೂರ ಕೊಡಲಿ. ಅದನ್ನು ಆ ಕೆಲಸನ ಅಧಿಕಾರಿಗಳು ಊರಿನ ಪರವಾಗಿ ಮಾಡ್ಬೇಕಂತ ಕೇಳ್ತೀನಿ. ಇದೆಲ್ಲ ಕಾನೂನುಬದ್ಧವಾಗಿ 2011ರಲ್ಲಿ ಒಂದು ಕಾನೂನು ಬಂದಿದೆ, ಅದು ಸ್ಟೋನ್ ಆ್ಯಕ್ಟ್ ಅಂತಂದ್ರೆ ಪ್ರೆಷರ್ ಆ್ಯಕ್ಟ್ ಅಂತಂದ್ರೆ 2011. ಅದರ ಪ್ರಕಾರ ಬಹಳ ಸ್ಪಷ್ಟವಾಗಿದೆ. ಇಷ್ಟೊಂದು ಜನ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಲೇಬೇಕಾಗ್ತದೆ. ಹಾಗಾಗಿ ಬಹಳ ಹತ್ತಿರದಿಂದ ಹೇಳಿರೋದ್ರಿಂದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ತಾರೆ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಅವರಲ್ಲೂ ಕೂಡ ಊರಿನವ್ರ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಎಲ್ಲ ವೀಕ್ಷಣೆ ಮಾಡಿದ್ರಿ. ಈ ಒಂದು ಊರ ಗ್ರಾಮಸ್ಥರದ ಒಂದು ಒಗ್ಗಟ್ಟಿನ ಒಂದು ಈ ಸಂದೇಶ ನಿಮಗೆ ಮುಟ್ಟಿದೆ ಅಂದ್ಕೊಂಡಿದ್ದೇವೆ. ಈ ಒಂದು ಏನು ಗಣಿಗಾರಿಕೆ ಏನಾಗ್ತಾ ಇದೆ, ಇದನ್ನು ಯಾವ ರೀತಿಯಲ್ಲಿ ಸೂಕ್ತವಾಗಿ ಜನಗಳಿಗೆ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಿಂದ ನೀವು ಬಗೆಹರಿಸೋದು ಏನು ಮಾಡ್ಬೋದು ಅದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆಯಿಂದ ನಾವು ಸುಮಾರು ಈಗ 2 ಕಡೆ ನೋಡಿದ್ವಿ. ಈಗ ಅನ್ನ ಆಗಿದೆಯೋ ಇಲ್ಲ ಅಂತೇಳಿ ಎಲ್ಲದನ್ನು ನೋಡೋದು ಅಗತ್ಯ ಇಲ್ಲ. ಅನ್ನ ಬೆಂದಿದೆಯೋ ಇಲ್ಲ ಅಂತೇಳಿ 1-2 ಅಗಳು ನೋಡಿದ್ರೆ ಸಾಕು, ಗೊತ್ತಾಗುತ್ತೆ ನಮಗೆ ಅದು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಗಣಿಗಾರಿಕೆ ಆಗಿದೆ, ಯಾವ ರೀತಿಯಾಗಿ ಗಣಿಗಾರಿಕೆ ಆಗಿದೆ ಅಂತೇಳಿ ಎಲ್ಲ ನಾವೇನು ಈಗ ತಂಡ ಬಂದಿದ್ದೀವಿ, ನಮಗೆಲ್ಲ ಮನವರಿಕೆ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಆ ಒಂದು ಗಣಿಗಾರಿಕೆಯಿಂದಾಗಿ ಏನು ಬೆಳೆ ಹಾನಿಗೆ ಏನು ತೊಂದರೆ ಆಗ್ತಿದೆ, ಬೋರ್ವೆಲ್ಗಳಿಗೆ ಏನು ತೊಂದರೆ ಆಗ್ತಿದೆ, ಮತ್ತು ಈ ಗ್ರಾಮದಲ್ಲಿ ಮಕ್ಕಳು, ಶಾಲೆ ಮತ್ತು ನಿಮ್ಮ ಮಾಳನೆ ದೇವಸ್ಥಾನ ಇತ್ಯಾದಿ ಯಾವುದೇ ಸ್ಟ್ರಕ್ಚರ್ಗಳಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ತಮ್ಮ ಮಾತುಗಳ ಮೂಲಕ ನಮಗೆಲ್ಲ ಮನದಟ್ಟಾಗಿದೆ ಮತ್ತು ಮನವರಿಕೆನೂ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವವಾಗಿ ಮೊನ್ನೆ ದಿವಸ ಏನು ತಾವುಗಳೆಲ್ಲ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಮನವಿ ಮಾಡ್ಕೊಂಡ್ರೆ, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರೇ ಬರಬೇಕಾಗಿತ್ತು. ಅನ್ಯ ಕಾರ್ಯ ನಿಮಿತ್ತ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಗಿದ್ದರಿಂದ ನಮ್ಮನ್ನೆಲ್ಲ ಕಳಿಸ್ಕೊಟ್ರು. ನಾವು ಇವತ್ತು ಏನು ಗಣಿಗಾರಿಕೆಯಿಂದಾಗಿ ಮತ್ತು ಏನು ಕಂಟ್ರೋಲ್ ಬ್ಲಾಸ್ಟಿಂಗ್ ಹೊರತಾಗಿ ಏನು ಬೋರ್ಡ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಆ ಬೋರ್ಡ್ ಬ್ಲಾಸ್ಟಿಂಗಿಂದ ಆಗಿರ್ತಕ್ಕಂತಹ ತೊಂದರೆಗಳು ಬರೇ ಶಬ್ದ ಮಾಲಿನ್ಯ ಅಲ್ಲ ಇದು. ಆ ಶಬ್ದದಿಂದಾಗಿ ಅದರ ಒಂದು ಏನು ಅಭೀಕರದಿಂದಾಗಿ ಏನು ಇಲ್ಲಿ ಗೋಡೆ ಸೀಳೋದಿರ್ಬೋದು, ಶಾಲೆಯ ಮಕ್ಕಳುಗಳಿಗೆ ತೊಂದರೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳಿಗೆ ತೊಂದರೆ ಆಗಿರ್ಬೋದು, ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಬೆಳೆ ಅವುಗಳನ್ನ ಏನೆಲ್ಲ ಏನು ತೊಂದರೆ ಆಗಿದೆ ಇದನ್ನು ನಾವು ಸಚಿತ್ರವಾಗಿ ಎಲ್ಲ ನಾವು ವಿಡಿಯೋಗ್ರಫಿ ಮಾಡಿದ್ವಿ, ಫೋಟೋಗ್ರಫಿನೂ ಮಾಡಿದ್ವಿ. ನಾವು ನಿಮ್ಮ ಥರನೇ ಮಾಡಿ ಅದನ್ನ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಇದನ್ನ ವಾಸ್ತವವಾಗಿ ಅವರು ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಿದರಲ್ವ ಅನ್ನೋದು ಒಂದು. ಆಮೇಲೆ ಎಷ್ಟು ಪ್ರಮಾಣಕ್ಕೆ ಅವರು ಅಂದರೆ ಗಣಿಗಾರಿಕೆಗೆ ಅವರು ಒಂದು ಅನುಮತಿಯನ್ನು ಪಡೆದಿದ್ದಾರೆ. ಈಗ ವಾಸ್ತವವಾಗಿ ಎಷ್ಟು ಪ್ರಮಾಣದಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಎಷ್ಟು ಟನ್ಗಳನ್ನ ಈಗ ಆಲ್ರೆಡಿ ಎತ್ತುವಳಿ ಮಾಡಿದ್ದಾರೆ. ಪ್ರತಿಯೊಂದನ್ನು ಒಂದು ಅಸೆಸ್ಮೆಂಟ್ ಅಂತ ಮಾಡಬೇಕಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಒಂದು ವರ್ಷದಲ್ಲಿ ಅಥವಾ ಇಲ್ಲಿಯ ಒಂದು ಅಕ್ಕಪಕ್ಕದ ಜಮೀನುಗಳು, ಜಾನುವಾರು ಇವುಗಳೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಕಷ್ಟ ಆಗಿದೆಯೋ ಅಥವಾ ಅದಕ್ಕಿಂತ ಹೆಚ್ಚಾಗಿದೆಯೋ,
ಈ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಜೊತೆಗೆ ಅಲ್ಲಿ ಬರ್ತಾ ರಸ್ತೆನೂ ನಮಗೆ ದರ್ಶನ ಆಯಿತು, ಎಂಥ ಗುಣಮಟ್ಟದ ರಸ್ತೆ ಮತ್ತು ಇದು ಅಂತೇಳಿ ಈ CSR ಫಂಡಲ್ಲಿ ಏನಾದರೂ ಅವರು ಇದುವರೆಗೂ ನಾವು ಈಗ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದಂತೆ 2001ರಿಂದನೂ ಇಲ್ಲೆಲ್ಲ ಗಣಿಗಾರಿಕೆ ನಡೀತಾ ಇದೆ. ಚಿಕ್ಕ ಪುಟ್ಟ ತೀವ್ರ ತರನಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳೆದ ಒಂದು 6-8 ವರ್ಷದಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೀತಿರೋದು ನಮ್ಮ ಗಮನಕ್ಕೆ ಬಂದಿದೆ. ಬಂದಾದಮೇಲೆ ಆ CSR ಫಂಡಲ್ಲಿ ಪ್ರತಿ ವರ್ಷ ಏನಾದರೂ ಈ ಊರಿಗೆ ಅನುಕೂಲ ಆಗೋಂಥ ಕೆಲಸಗಳೇನಾದರೂ ಮಾಡಿದಾರಾ ಇಲ್ವಾ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅದು ಯಾವುದೇ ಏನೇ ಉದ್ಯಮಗಳು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಲಾಭಾಂಶದಲ್ಲಿ ಕನಿಷ್ಠ 5% ಅಷ್ಟು ಎಲ್ಲಿ ಅವ್ರು ಮಾಡ್ತಾ ಇರ್ತಾರೆ ಕೆಲಸ ಅದಕ್ಕೆ ಆ ಬಾಧಿತರಾದಂಥ ಜನರಿಗೆ ಅನುಕೂಲ ಕಲ್ಪಿಸ್ಕೊಡೋದು ಅವ್ರ ಜವಾಬ್ದಾರಿಯಾಗಿರುತ್ತೆ. ಅದನ್ನೇನಾದರೂ ಬಳಸಿದಾರಾ ಇಲ್ವಾ. ಮತ್ತು DMF ಫಂಡ್ ಅಂತ ಇರುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಮೈನ್ಸ್ ಫಂಡ್ ಅಂತ. ಆ ಮೈನ್ಸ್ ಫಂಡಲ್ಲಿ ಈ ಗ್ರಾಮಕ್ಕೆ ಬಾಧಿತ ಪ್ರದೇಶ ಇರೋದ್ರಿಂದ ಇಲ್ಲಿ ರಸ್ತೆಗಳಿಗಿರ್ಬೋದು ಅಥವಾ ಇಲ್ಲಿ ಸಾರ್ವಜನಿಕರಿಗೆ ರೋಗ ರುಜಿನಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಈಗ ಹೇಳಿದ್ರು ಕೆಲವು ಈ ಧೂಳಿನಿಂದ ಅಸ್ತಮ ಕಾಯಿಲೆ ಎಲ್ಲ ಬರ್ತಾ ಇದೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಮಕ್ಕಳು ಸಹಿತನೂ ಈಗ ಅಲ್ಲಿ ಊಟ ಕುಂತ ಮಕ್ಕಳು ಸಹಿತ ನಮ್ಮ ಗಮನಕ್ಕೆ ತಗೊಂಡ್ಬಂದರು. ಹೀಗೆ ಸಂಪೂರ್ಣ ಏನು ಸಚಿತ್ರಣ ಇವತ್ತು ನಮಗೆ ದೊರಕಿದೆ. ಇದನ್ನು ಎಲ್ಲ ವಾಸ್ತವ ಸಂಗತಿಗಳ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ವರದಿ ಮಾಡಿ